ನಿಂದಿಸಿ ಹಲ್ಲೆ ಮಾಡಿದ್ದ ವ್ಯಕ್ತಿಗೆ ಭದ್ರಾವತಿಯ ನ್ಯಾಯಾಲಯ 4 ವರ್ಷ ಜೈಲು ಶಿಕ್ಷೆ ಮತ್ತು 61,000 ದಂಡವನ್ನ ವಿಧಿಸಿದೆ. ಭದ್ರಾವತಿ ಉಜ್ಜನಿಪುರ ಗ್ರಾಮದ ವಾಸಿ ಪರಿಶಿಷ್ಟ ಜಾತಿಗೆ ಸೇರಿದ 33 ವರ್ಷ ವಯಸ್ಸಿನ ಮಹಿಳೆಯು ಬೇರೆ ಜಾತಿಯ ವ್ಯಕ್ತಿಯೊಂದಿಗೆ ಪ್ರೇಮ ವಿವಾಹವಾಗಿದ್ರು. 6/2/2020ರಂದು ಗುರೋಜಿ ರಾವ್ ಮತ್ತು ಆಶಾರವರು ಸದರಿ ಮಹಿಳೆಯೊಂದಿಗೆ ಜಗಳ ತೆಗೆದು ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಕೈಯಿಂದ ಮುಖಕ್ಕೆ ಹೊಡೆದು ಬ್ಲೇಡಿನಿಂದ ಗೀರಿ ಹಲ್ಲೆ ಮಾಡಿದ್ದು ಆಕೆಯ ಪತಿಗೆ ಮರದ ರಿಪೀಸ್ನಿಂದ ಹಣೆಗೆ ಹೊಡೆದು ಹಲ್ಲೆ ಮಾಡಿ ಗಾಯಪಡಿಸಿರುತ್ತಾರೆ ಎಂದು ನೀಡಿದ ದೂರಿನ ಮೇರೆಗೆ ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಸದ್ಯ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ಗುರೋಜಿ ರಾವ್ ಅವರಿಗೆ 4 ವರ್ಷ ಜೈಲು ಶಿಕ್ಷೆ, 20,000 ದಂಡ ವಿಧಿಸಲಾಗಿದೆ. ತಪ್ಪಿದಲ್ಲಿ 2 ತಿಂಗಳ ಹೆಚ್ಚಿಗೆ ಸೆರೆವಾಸ ವಿಧಿಸಲಾಗಿದೆ. ಇನ್ನು ಎಸ್ಸಿ ಮತ್ತು ಎಸ್ಟಿಯ ಪಿಎ ಕಾಯ್ದೆಗೆ 2 ವರ್ಷಗಳ ಸೆರೆವಾಸ ಮತ್ತು 10,000 ದಂಡ ವಿಧಿಸಲಾಗಿದೆ. ಒಂದು ವೇಳೆ ದಂಡ ತಪ್ಪಿದಲ್ಲಿ 1 ತಿಂಗಳು ಹೆಚ್ಚಿಗೆ ಸೆರೆವಾಸ ಅನುಭವಿಸಬೇಕಾಗಿದೆ. ಇನ್ನು ಕಲಂ 504 ಐಪಿಸಿ ಕಾಯ್ದೆಗೆ 10,000 ದಂಡ, ತಪ್ಪಿದಲ್ಲಿ 1 ತಿಂಗಳು ಸೆರೆವಾಸ ವಿಧಿಸಲಾಗಿದೆ. ಕಲಂ 324 ಐಪಿಸಿ ಕಾಯ್ದೆಗೆ 20,000 ದಂಡ ವಿಧಿಸಲಾಗಿದ್ದು, ತಪ್ಪಿದಲ್ಲಿ 2 ತಿಂಗಳ ಸಾದಾ ಸೆರೆವಾಸ ವಿಧಿಸಲಾಗಿದೆ. ಕಲಂ 323 ಐಪಿಸಿ ಕಾಯ್ದೆಗೆ 1,000 ರೂಪಾಯಿ ದಂಡವನ್ನ, ತಪ್ಪಿದಲ್ಲಿ 4 ದಿನಗಳ ಸೆರೆವಾಸ ವಿಧಿಸಲಾಗಿದೆ. ಜೊತೆಗೆ ಆಶಾ ಎಂಬುವವರಿಗೆ ಕಲಂ 323ರ ಐಪಿಸಿ ಕಾಯ್ದೆಗೆ 1,000 ದಂಡ ವಿಧಿಸಲಾಗಿದೆ. ತಪ್ಪಿದ್ದಲ್ಲಿ 4 ದಿನ ಕಾರಾವಾಸ ಶಿಕ್ಷೆ ಅನುಭವಿಸುವಂತೆ ನ್ಯಾಯಾಧೀಶರಾದ ಇಂದಿರಾ ಮೈಲಸ್ವಾಮಿ ಚಿಟ್ಟಿಯಾರ್ ಅವರು ತೀರ್ಪು ಪ್ರಕಟಿಸಿದ್ದಾರೆ.